ಚಿಕ್ಕಬಳ್ಳಾಪುರ ಜನನೇ ಅವ್ರನ್ನ ನಿವೃತ್ತಿ ಮಾಡೋಕ್ಕೆ ರೆಡಿ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇನು ನಿಮ್ಮ ಹತ್ರ ಮಾತು ಕೊಟ್ಟಿದೆ, ಒಂದು ಓಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸ್ಟ್ರಾ ಬಂದರೆ ನಾನು ರಿಸೈನ್ ಕೊಡ್ತೀನಿ ಅಂತೇಳಿ ಆ ಮಾತು ಪ್ರಕಾರ ನಡ್ಕೊಳ್ಳೋಕೆ ಹೇಳ್ರಿ. ರಿಸೈನ್ ಲೆಟ್ರ್ ಇವಾಗ ಅಡ್ವಾನ್ಸ್ ಆಗಿ ಬರೆದಿಟ್ಟು ಮೊನ್ನೆ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕೆಲಸಗಳು ನಮ್ಮಲ್ಲಿ ಏನು ಕೆಲಸ ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಪೈಪೋಟಿ ಬೇರೆ ರೀತಿಯಲ್ಲಿ ಯಾವುದು ಪೈಪೋಟಿ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಅಭ್ಯರ್ಥಿ, ನಮ್ಮಲ್ಲಿ ಮಲ್ಲೇಶ್ ಬಾಬು ಅವರಾಗಲಿ ಇಲ್ಲಿ ಏನು ಅಭ್ಯರ್ಥಿ ಆಗಿದ್ರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋದ್ರಲ್ಲಿ ಪೈಪೋಟಿವೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ವೈಮನಸ್ಸುಗಳೇನಿಲ್ಲ. ನಾವು ಅಭ್ಯರ್ಥಿ ಪರವಾಗಿ ನಮ್ಮ ಮಾಜಿ ಶಾಸಕರಾಗಲಿ, ನಮ್ಮ ಮುಖಂಡರುಗಳಾಗಲಿ, JDS ಅವರಾಗಲಿ ನಾವು ಯಾವುದೇ ಮುಖಂಡರುಗಳ ಜೊತೆಯಲ್ಲಿ ನಾವು ವೈಮನಸ್ಸನ್ನು ಇಟ್ಕೊಂಡಿದ್ದೀವಿ. ಹಾಗೇನು ಇಟ್ಕೊಂಡಿದ್ರೆ ಇವಾಗ ಬೇರೆ ಬೇರೆ ರೀತಿಯಲ್ಲಿ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಏನಿವತ್ತು ನಮ್ಮಲ್ಲಿ ಮೈತ್ರಿ ಆಗಿದೆ, ಆ ಮೈತ್ರಿಯಿಂದ ನಾವು ಇನ್ನೂ ಹೆಚ್ಚಿನ ಓಟ್ಗಳಿಂದ ಕಳೆದ ಬಾರಿ 2,12,000 ಓಟ್ ಲೀಡಲ್ಲ ನಾನು ಗೆಲ್ಲಿಸಿದ್ದೀವಿ ನಮ್ಮ ಜನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಈ ಬಾರಿ ಕನಿಷ್ಠ ಪಕ್ಷವನ್ನು 3 ಲಕ್ಷ ಓಟ್ಗಳ ಅಂತರದಲ್ಲಿ ನಾವು ಗೆಲ್ತೀರಿ. ನಾನು ರಾಜಕೀಯ ನಿವೃತ್ತಿ ತೊಗೊಳ್ತೀನಿ ಅನ್ನೋ ಮಾತುಗಳು ಹೇಳಿದ್ದಾರೆ, ಇದಕ್ಕೇನು ಹೇಳ್ತಿರೋದು? ಚಿಕ್ಕಬಳ್ಳಾಪುರ ಜನನೇ ಅವ್ರನ್ನ ನಿವೃತ್ತಿ ಮಾಡೋಕ್ಕೆ ರೆಡಿ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇನು ನಿಮ್ಮ ಹತ್ರ ಮಾತು ಕೊಟ್ಟಿದೆ, ಒಂದು ಓಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸ್ಟ್ರಾ ಬಂದರೆ ನಾನು ರಿಸೈನ್ ಕೊಡ್ತೀನಿ ಅಂತೇಳಿ ಆ ಮಾತು ಪ್ರಕಾರ ನಡ್ಕೊಳ್ಳೋಕೆ ಹೇಳ್ರಿ. ರಿಸೈನ್ ಲೆಟ್ರ್ ಇವಾಗ ಅಡ್ವಾನ್ಸ್ ಆಗಿ ಬರೆದಿಟ್ಟು